ಏ ನನಗೇನಿಲ್ಲಪ್ಪ. ನನಗೆ ಇದೇ ಜನಾಂಗದವ್ರು ಏನ್ ಮಾಡ್ತಾರ, ಬೇರೆ ಬೇರೆ ಕಡೆ ಹೋಗ್ತಿರ್ತಾರ. ಇದು ಹುಲ್ಲಿನ ಕಟ್ಟಿಗೆ ಅಷ್ಟೇ ಕೊಡ್ಲಿ ಆಗ್ತದ್ರಿ. ಅದು ಇದ್ರಾಗ ಲಾಭ ಆದ್ರಿ. ಇದ್ರಾಗ ಇದು ನಿಮ್ಗ ಯಾರು ಕಲ್ಸ್ಯಾರ ಇದು ಹಿಂಗ್ ಮಾಡೋದು? ಇದ್ರ ಮ್ಯಾಗ ನಿಮ್ ಜೀವನ ನಡೀತದ್ರಿ, ಇದ್ರ ಮ್ಯಾಗ ನಿಮ್ ಫ್ಯಾಮಿಲಿ ನಡೀತದ ಅಣ್ಣ. ನಿಮ್ಗೆ ಕೈ ನುಸಲ್ರಿ. ಇದಕ್ಕೆ ಎಷ್ಟು ಬೀಳ್ತೈತಣ್ಣ ಮಷಿನ್ಕ? ನಾನು ಇವಾಗ ನಡು ಊರಂದ ಐದು ಸೋಲಗತ್ತೀನಿ. ಸ್ಟಾರ್ಟಿಂಗ್ ಕಿತ್ತರಣೆ ಚೆನ್ನ ಮುಂದೆ ಒಂದು ಫೋಟೋ ಹಚ್ಚಿದಾರ. ಇವಾಗ ನಾ ಎಲ್ಲಿದ್ದೀನಂತಂದ್ರ ಕೋಲ್ವಾರ ಒಳಗಿದ್ದೀನಿ. ಈ ಒಂದು ಸಾಂಪ್ರದಾಯಿಕ ವೃತ್ತಿ ಇವಾಗ ರೂಢಿಯಲ್ಲಿಲ್ಲ. ಯಾಕಂತಂದ್ರ ಭಾಳ ಕಡೆ ಏನಾಗಿದತ್ತಂದ್ರ ನಶಿಸಿ ಹೊಲಗತ್ತದ. ಇದೇ ಜನಾಂಗದವ್ರು ಏನ್ ಮಾಡ್ತಾರ, ಬೇರೆ ಬೇರೆ ಕಡೆ ಹೋಗ್ತಿರ್ತಾರ. ಯಾವ ಕಟ್ಟಿಗೆ ಮಾಡಗತ್ತೀರಿ ಇದ್ರದ್ದು? ಹುಲಿ ಕಟ್ಟಿಗೆ ಇಲ್ಲ. ಇದು ಹೆಂಗ ಫಸ್ಟ್ ನಿಮ್ಗ ಯಾರು ಕಲ್ಸಿದಾರ? ಎಲ್ಲ ಪ್ಲಾಸ್ಟಿಕ್ ಬಂದವ, ಈಗೆಲ್ಲ ಕಬ್ಬಣ ಬಂದವ. ಅದ್ರದ್ದು ನಿಮ್ಗೆ ಲಾಸ್ ಭಾಳ ಇವಾಗ ನೀವೆಲ್ಲ ಕಲ್ತಿರಲ್ಲ, ಯಾರಿಂದ ಕಲ್ತಿರಿ? ನಿಮ್ಗೆ ಯಾರು ಕಲ್ಸ್ಯಾರ ನಿಮ್ಗೆ ಇದು? ಇದು ಹಂಗೆ ನಮ್ಮ ಏನ್ ತಲೆ ಹಿಡ್ಕೊಂಡೆ ಬಂದೈತೆ. ನಮ್ಮ ಆಯಿ ಮುತ್ತೆ ಅಜ್ಜಿ ಮುತ್ತೆ ಹಿಡ್ಕೊಂಡೆ. ಇದು ಯಾವ್ದು? ಇದು ಹುಲಿ ಕಟ್ಟಿಗೆ ಅಣ್ಣ, ಅದು ಲೆಕ್ಕ ಕಟ್ಟಿಗೆ ಅಣ್ಣ. ಇದು ಹುಲ್ಲಿನ ಕಟ್ಟಿಗೆ. ಇದಕ್ಕೆ ಒಂದಕ್ಕೆ ಎಷ್ಟ್ರಿ ಇವಾಗ್ರಿ? ಇದಕ್ಕೆ 500 ರೂಪಾಯಿ 600 ರೂಪಾಯಿ. ಅದಕ್ಕೆ ಹೋಗವ್ರೆ ನೀನು. ಇದಕ್ಕೆ ಒಂದು ರೆಡಿ ಆಗ್ಲಿಕ್ಕೆ ಎಷ್ಟು ದಿನ ಟೈಮ್ ತೋರ್ತದೆ? ಒಂದ್ ತಾಸು ಆಗಲ್ಲ, 2-3 ತಾಸು ಹೋಗ್ತದೆ. ಮುಂಜೆ ಇವು 3 ಇವತ್ತೇ ಆಗಿವೆ ಏನ್ರಿ? ಇದೊಂದು ಮತ್ತೆ ಅದೊಂದು. ಇದು ನಿನ್ನೆ ಆಗಿದೆ ಏನ್ರಿ? ಅದು ಲೆಕ್ಕಿದ್ದು ಯಾವ ಸ್ಟ್ರಾಂಗ್ ಇದ್ರೊಳಗ? ಇದು ಎದ್ರದಿಂದ ಮಾಡಿರ್ತಾರೆ. ಓಹೋ, ಅಂತ ಕಟ್ಟಿಗೆಲೆ ಗೋರ್ಮೆಂಟ್ದಿಂದ ಏನಾದ್ರು ಬರ್ತೈತ್ರಿ? ಏನೋ ಗೋರ್ಮೆಂಟ್ದಿಂದ ಏನೋ ಬರಲ್ಲ. ಅಪ್ಪು ಇದು ಬಿದ್ದಿರ್ತೈತೆ. ಓ, ನಾ ಏನ್ ಮಾಡಬೇಕಿಲ್ಲ ಅವ್ರಿಗೆ ಸುಮ್ಮನೆ ನನಗೇನಿಲ್ಲಪ್ಪ. ನನಗೆ ಬಂದೈತೆ. ಕೋಲ್ವಾರ ಒಳಗೆ ಇಲ್ಲಿ ಹಿಂದ್ಗಡೆ ನೋಡ್ತಾ ಇದ್ರಲ್ಲ, ರೈತರು ಹೊಲಕ್ಕೆ ಬಳಸುವಂತ ಸಾಮಾನುಗಳನ್ನ ಏನ್ ಮಾಡ್ತಾರ ಅಂದ್ರೆ ಇವ್ರು ತಯಾರು ಮಾಡ್ತಾರ. ಅಣ್ಣ ಏನ್ ಮಾಡ್ತೀರಿ ಇವಾಗ? ಅದು ಕೊಡ್ಲಿ. ಅದು ಕೊಡ್ಲಿ ಅಷ್ಟೇ ಕೊಡ್ಲಿ ಆಗ್ತದ್ರಿ. ಅದು ದೊಡ್ಡದ ಏನ್ ಸಣ್ಣದ್ರಿ? ಸಣ್ಣದಾಗುತ್ತೆ. ಕಟ್ಟಿಗೆ ಕಡೆ ಕೊಡ್ಲಿ ರೀ. ಕೊಡ್ಲಿ ಒಳಗೆ ಯಾವ್ಯಾವ ತರ ಕೊಡ್ಲಿ ಮಾಡ್ಕೊಡ್ತೀರಿ ನೀವು? ಕೊಳ್ಳಿ ಒಳಗೆ ಕಟ್ಟಿಗೆ ಕಡೆ ಆಗುತ್ತೆ, ದೊಡ್ಡ ಕೊಳ್ಳಿ ಆಗುತ್ತೆ, ಬೆಡಗ ಆಗುತ್ತೆ. ಹಾ, ಎಲ್ಲ ತರ ಆಗುತ್ತೆ. ಎಲ್ಲಾ ತರ ಆಗುತ್ತೆ. ನಿಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ಮುದ್ಕಣ್ಣ. ವಯಸ್ಸ್ರಿ? 32. ಓಕೆ ಓಕೆ. ಇದು ನಿಮ್ಗೆ ಯಾರು ಕಲ್ಸ್ಯಾರ ಇದು ಹಿಂಗ್ ಮಾಡೋದು? ನಮ್ಮ ತಾತರು, ನಮ್ಮ ಅಜ್ಮುತ್ತಿಯವರು ಎಲ್ಲರೂ. ಇದರಿಂದ ಹಿಂಗ್ ಹೊಡಿಯೋದ್ರಿಂದ ಕಷ್ಟ ಆಗಲ್ರಣ್ಣ? ಹಿಂಗ ಹೊಡಿತಿರ್ತೀರಿ. ಇದು ಐತು ಸರ್ವಿಸ್ ಬಿದ್ದೈತಿ. ನೀವು ಎಷ್ಟು ವರ್ಷ ಐತ್ರಿ ಇದು ಮಾಡಕತ್ರಿ? ಇದನ್ನ ಒಂದು 15-18 ವರ್ಷ ಮ್ಯಾಗ. ಮೊದಲಿಂದಕ ಈಗಿಂದಕ ಏನ್ ಡಿಫ್ರೆನ್ಸ್ ಐತ್ರಿ? ಮೊದಲಿಂದ ಸ್ವಲ್ಪ ಕೈ ಮ್ಯಾಗ ಇವನು ಮಿಷನ್ಗಳು ಬಂದಾವ. ಮಿಷನ್ಗಳ ಮ್ಯಾಗ ಮಾಡ್ತೀವಿ. ಲೈಟ್ ಹೋಗ್ಯಾವಂತ ಕೈ ಮ್ಯಾಗ ತಿರ್ಗಾಡ್ತೀವಿ. ಅಂದ್ರೆ ಇದು ಮಿಷನ್ ಮ್ಯಾಗನು ಆತಾವ? ಮಿಷನ್ ಮ್ಯಾಗನು ಬಡಿತೀವಿ. ಹಿಂದಡಿ ದಪ್ಪ ಇದ್ದ ಅಂದ್ರೆ ಮಿಷನ್ ಮ್ಯಾಗ ಬಡಿತೀವಿ, ಹಿಂದಡಿ ಕೈ ಮ್ಯಾಗ ಸಾಫ್ ಮಾಡ್ಕೊತೀವಿ. ಇವು ಇದ್ದಿ ಎಲ್ಲಿಂದ ತೊಗೊಂಡ್ ಬರ್ತೀರಿ? ಇದ್ಲಿ ಮನಿಗೊಳಗ. ಏನ್ ರೊಕ್ಕ ಕೊಡ್ತೀರ? ಸುಮ್ಮ ಹಂಗೆ ರೊಕ್ಕ ಕೊಡ್ತೀವಿ. ಎಷ್ಟ್ರಿ ಹಂಗ್ರಿ ಪ್ರೈಸ್? ಅದು 50 ರೂಪಾಯಿ ಪುಟ್ಟಿ ಕೊಡ್ತಾರ. 50 ರೂಪಾಯಿ ಇಂತ ಬುಟ್ಟಿ ಕೊಡ್ತಾರ. ಕುಡಗಲ್ಲ, ಕುರುಪಿ, ಈ ಬಿತ್ತೋದಿಂದ ತಾಳ ಎಲ್ಲಾ ತರ. ಒಂದ್ ಕುಡಗಲ್ ಮಾಡ್ಲಕ್ಕ 300 ರೂಪಾಯಿ ತಗೋ. 300 ರೂಪಾಯಿ ತಗೋತಿ. ಈ ನಿಮ್ ತರ ಮಾಡೋರು ಹೆಚ್ಚಾಗ್ಯಾರ ಕಡಿಮೆ ಆಗ್ಯಾರ? ಈ ಮಾಡೋರು ಕಮ್ಮಿ. ಯಾರು ಇದು ಒಲ್ ಅನ್ಸೋದು ವೆಲ್ಡಿಂಗ್ ಕೆಲಸ ಮಾಡ್ತಾರ. ಇದ್ರಾಗ ಲಾಭ ಆದ್ರಿ? ಇದ್ರಾಗ ಅಷ್ಟೇನು ಲಾಭ ಇಲ್ಲ. ಸುಮ್ಮನೆ ನಾವು ಬಿಡಬಾರ್ದು. ರೈತಾಕಿ ಈಗ ರೈತರು ನಾವು ಬಿಟ್ಟ ರೈತರನ್ನು ಇದು ಕಷ್ಟ ಆಗುತ್ತೆ. ಅದಕ್ಕಾಗಿ ಇದು ಮಾಡ್ತೀವಿ. ಓಕೆ ಓಕೆ. ಇವಾಗ ಇದ್ರ ಮ್ಯಾಗ ನಿಮ್ ಜೀವನ ನಡೀತದ್ರಿ? ಇದ್ರ ಮ್ಯಾಗ ನಿಮ್ ಫ್ಯಾಮಿಲಿ ನಡೀತದ? ಕಷ್ಟ ಆಗುತ್ತೆ ಸ್ವಲ್ಪ ಏನು ಕಡಿಯಾಕ ಬಿಸ್ನೆಸ್ ಮಾಡಿದ್ರೆ ಲಾಭ. ಇವಾಗ ಸೀಸನ್ ವೈಸ್ ನಿಮ್ಗೆ ಕೆಲಸ ಇರ್ತದ ಏನು ವರ್ಷ ಪೂರ್ತಿ ಕೆಲಸ ಇರ್ತದ್ರಿ? ವರ್ಷ ಪೂರ್ತಿ ಇರುತ್ತಾ. ನಮ್ಮ ರೈತರು ಸಾಮಾನ್ಯ ಮಾಡ್ತೀವಿ. ರೊಕ್ಕದ ಕೆಲಸ ಕಮ್ಮ, ರೊಕ್ಕದ ಕೆಲಸ ಕಡಿಮೆ. ಕಾಳ ಕಡಿ ವರ್ಷಗೊಮ್ಮೆ ಕೊಡ್ತಾರ ನಮ್ಗೆ. ಅದೇ ಮಾಡ್ಕೊತ ಹೋಗ್ತೀವಿ. ಇವಾಗ ಮುಂಚೆ ಎಲ್ಲ ಏನ್ ಕೊಡ್ತಿದ್ರಿ? ಇವಾಗ ಮುಂಚೆ ಎಲ್ಲ ರೊಕ್ಕ ಇದ್ದಿದ್ದಲ್ಲ, ಅವಾಗ ಏನ್ ಕೊಡ್ತಿದ್ರು? ಜೋಳ ಕೊಡ್ತಿದ್ರು. 8 ಮಾನ ಒಂದು ವರ್ಷಿಗೆ. ಜೋಳ 8 ಮಾನ, ಗೋಧಿ, ಬೆಳ್ಳಿ, ತೊಗರಿ ಎಲ್ಲಾ ತರ ಕೊಡ್ತೀವಿ. ಇದರಿಂದ ಈಗ ಸ್ವಲ್ಪ ಮೈ ಶಾಖ ತತ್ತಿ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ? ಹಿಂಗ್ ಬಟ್ಟೆ ಆಯ್ತು ಸುಟ್ಟ ಏನು ಇದು ಆಗಲ್ಲ? ಕೇರ್ಫುಲ್ ಇರ್ತಿರೋ ಹಂಗ? ಏನ್ ಆಗಿದಾವ? ಸುಡುತ್ತೆ ಇವೆಲ್ಲ ಸುಟ್ಟ ಕೈ ಎಲ್ಲ ಸುಟ್ಟಿ ಅದ್ರದ್ದು ಅದಾವ ಸುಡುತ್ತ. ಅಣ್ಣ ನಿಮ್ಗೆ ಕೈ ನುಸಲ್ರಿ? ಇವೆಲ್ಲ ಕಬ್ಬಣ ನೀವ್ ಎಲ್ಲಿಂದ ತಗೊಂಡ್ ಬರ್ತೀರಿ? ನಾವು ಹುಬ್ಳಿಯಿಂದ. ಉಳ್ಕಿದ್ದು ನಮ್ ಕೈ ಮ್ಯಾಗ ಮಾಡ್ತೀವಿ. ಇದೇನ್ರಿ ಇದು? ಇದು ಅಡಗಲ್ಲ ಅಂತ. ಅಡಗಲ್ಲ. ಇದಕ್ಕೆ ಎಷ್ಟ್ರಿ? ಇದು 1 kg-ಗೆ 150 ರೂಪಾಯಿ. ಇದು ಕೆಜಿ ಮೇಲೆ ಬರ್ತದ್ರಿ? ಇದು ಸವಿತದ್ರಿ? ಇದು ಸವಿತ. ಇದು ಒಂದು ತೊಗೊಂಬಂದ್ರಿ ಅಂದ್ರೆ ಎಷ್ಟು ದಿನ ಹೋಗ್ತೈತ್ರಿ? ಇದು ಬೇಸ್ ಒಂದು 50 ವರ್ಷ ಮ್ಯಾಗ. ಇವು ಒಂದು 50 ವರ್ಷ ಹೋಗ್ತದ? ಎಲ್ಲರೂ ಅದು ಇದು ಅಂತೆಲ್ಲ ಸುಮ್ಮನೆ ಕಾಲೇ ಬೋಕಸ್. ನಮ್ನಿಂದ ಎಲ್ಲರೂ ತಿಂತಾರ ಕರೆ. ನಮ್ಮ ಹೆಸರು ಮ್ಯಾಗ ಬಡಿಗಾರ ಮಂದಿ ತಿಂತಾರ.
ಹಾ ವಿಶ್ವಕರ್ಮ ಸಮಾಜದವ್ರು. ಹಾ ನಮ್ದು ವಿಶ್ವಕರ್ಮ ಅನ್ಕೋತೀನಿ, ನಾವು ಇಲ್ಲೇ ಕೂತಿ ಅವ್ರು ಅಲ್ಲಿ ಹಂಗೆ ನಿಮ್ದು ಯಾವ್ದಣ್ಣ? ನಮ್ದು ವಿಶ್ವಕರ್ಮ ಒಳಗೆ ಬರ್ತದೆ. ನಿಮ್ದು ವಿಶ್ವಕರ್ಮ. ನೀವು ಇದು ಇಷ್ಟೇ ಮಾಡ್ತೀರಾ ಮತ್ತೆ ಬೇರೆ ಏನಾದ್ರು ಮಾಡ್ತೀರಾ? ವೆಲ್ಡಿಂಗ್ ಕೆಲಸ ಮಾಡ್ತೀವಿ. ವೆಲ್ಡಿಂಗ್ ಕೆಲಸನ ಮಾಡ್ತೀರಾ? ಸುಮ್ಮ ಅಷ್ಟೇ ಅಳಿವು ಏನ್ ರೈತರು ಕೂಡ ಮುರಿದ್ರ ಹಾ ಅಂತ ಮಾಡ್ತೀವಿ. ಅಂದ್ರೆ ಇದು ವರ್ಷ ಪೂರ್ತಿ ಚಾಲು ಇರಲ್ಲ ಇದು? ವರ್ಷ ಪೂರ್ತಿ ಚಾಲು ಇರುತ್ತ. ಹಾ ಅಷ್ಟೇ ನಮ್ ಹೆಂಗಂದ್ರೆ ಬ್ಯಾಸಿಗೆ ಒಳಗ ರೈತರು ರೊಕ್ಕದ ಕೆಲಸ ಕಮ್ಮಿ, ಹಾ ರೈತರು ಬರೀ ಬಾಯಿ ಕಳೆ ಬರ್ತಾವ. ಹಾ ಈಗ ಹೊಸ ಯಾರು ಪಳ್ಳಿ ಬಂದ್ರ ಪಳ್ಳಿ ಒಂದ್ ಮಾಡೋದು, ಇಲ್ಲಿಕಂದ್ರೆ ಇಲ್ಲ ಹೊಸ ಮಾಡೋದು ಮಾರ್ಲಾಕ್ ಹೋಗೋದು ಹಳ್ಳಿ ಒಳಗೆ. ಈಗ ಇದ್ರ ಮ್ಯಾಗ ಮಾಡೋದು ರೇಟ್ ಒಂದೇ ಮತ್ತೆ ಈ ಮಿಷನ್ ಮಾಡೋದು ಒಂದೇ? ಸೇಮ್ ರೇಟ್. ಸೇಮ್ ರೇಟ್ ಎಲ್ಲಾದ್ರೂ ಸೇಮ್ ರೇಟ್. ಸೇಮ್ ರೇಟ್. ಒಂದ್ ಸರ್ತಿ ಕೆಲಸನೇ ಇರಲ್ಲ, ಅವಾಗ ಏನ್ ಮಾಡ್ತೀವಿ? ಅವಾಗ ನಾವು ಹೊಸ ಬಡಿತೀವಿ, ಕುರಿ ಪಿ ಕುಡ್ಗಲ್ಲ, ಹೊಸವು ನೀವು ಬಡ್ಕೋತ ಹೊಸದು ಬಡದು ನಾವು ಸಂತಿ ಮಾಡ್ಲಾಕ. ಊರೂರ್ ಹೋಗ್ತಿರ್ತಾರ ಟಮ್ ಟಮ್ ತಗೊಂಡ್ ಹೋಗ್ತಿರ್ತಾರ, ಇಂಥವೆಲ್ಲ ನೋಡ್ತಿರ್ತೀವಲ್ಲ, ಅವರು ನಿಮ್ ಸಮಾಜ ಇಲ್ಲ ಅವ್ರು ಸ್ವಲ್ಪ ಕಮ್ಮಿ. ಅವರು ಕಿಸಾಡ್ಯಾರು, ಹಾ ನಾವು ಇದ್ರ ಪಂಚಾಳ ಇದೇನಣ್ಣ ಇದು? ಇದು ಕುಲುಮಿ ಅಂತ. ಇದು ಅದು ಮ್ಯಾಗಿನ ತಿರ್ಸೋಲ ಬೇಕೇನ ಫಿಕ್ಸ್ ಅದು? ಇಲ್ಲ ಪೂರ್ತಿ ಇಟ್ಟಂಗಿ ಒಳಗೆ ಕಟ್ತಂಗಿ. ಒಂದ್ ಸರ್ತಿ ಕಟ್ರೆ ಮುಗ್ದೈತ ಮತ್ತೆ ಕಟ್ಬೇಕಣ್ಣ? ತಿಂಗಳ 2 ತಿಂಗಳು ಏನು ಕಟ್ಟೇವಿ. ತಿಂಗಳ 2 ತಿಂಗಳು ಕಟ್ಟೇವಿ. ನಾವು ಕಾಳ ಅಂತೇಳಿ ನಾವು ಪೂಜೆ ಮಾಡ್ತೀವಿ. ಇದ್ದಲ್ಲಿ ಎಸ್ ಹೋಗ್ತಾವಣ್ಣ? ಒಂದ್ ದಿನಕ್ಕೆ ಒಂದ್ ಚೀಲ ಹೋಗುತ್ತೆ. ಒಂದ್ ದಿನಕ್ಕಿಂತ ಒಂದ್ ಚೀಲ ಪೂರ್ತಿ ಹೋಗ್ತದ? ದಿನಕ್ಕೊಂದು ಹೋಗ್ತದ. ಈ ಸೀಸನ್ ಮುಗಿಯೋದ್ರಾಗ ಎಷ್ಟ್ ಚೀಲ ಇದ್ಲು ಹೋಗ್ತಾವಣ್ಣ? ಒಂದು 10-12 ಚೀಲ ಹೋಗಿರ್ತಾವೆ. ಸೀಸನ್ ಏನು ಈಗ ಒಂದು 15 ಜನ ತಿಂಗಳು ಇರುತ್ತಾ ಹಿಂದಡಿ ಸೀಸನ್ ಇದ್ದಾರೆ. ಮತ್ತೆ ಹಿಂದಡಿ ದಿಂಡು ಕೂಡ ಬರ್ತಾವ, ಬಾಯಿ ತೊಳಕಿರ್ತಾವ ಕೂಡ ಬಾಯಿ ಎಣ್ಣೆ. ಅಣ್ಣ ಸಾಲಿಯಲ್ಲಿ ಕಲ್ತಿದ್ದೆ? ನಾ ಸಾಲಿ ಕಲ್ತಿದ್ದೆ. ಯಾಕಣ್ಣ? ಇದೇ ಅಣ್ಣ ಬಡತನದಾಗ ಇದು ಬಡತನ ಇತ್ತು ಭಾಳ, ಅದಕ್ಕೆ ಸಾಲಿ ಕಲ್ತಿದ್ದೆ. ಇಲ್ಲಿ ನೀವು ಬೆಲೆ ಸಲುವಾಗಿ ಕಲ್ಸಕತ್ತೀರೋ ಏನಾದ್ರು ಒಳ್ಳೆ ಭವಿಷ್ಯ ಸಲುವಾಗಿ ಕಲ್ಸಕತ್ತೀರಿ? ಒಳ್ಳೆ ಭವಿಷ್ಯ ಸಂಬಂಧ ಕೆಲಸ ಆಯ್ತು. ಇದಾಗ ಏನೋ ಹಸಿ ಕಬಣ ಬಣ್ಣದಾಗೆ ನಾವು ಈಕೆ ಹೊಂಟೀವಿ. ನನಗೆ ಅದು ಹೇಳ್ರಿ, ಯಾಕಂದ್ರೆ ಬೆಲೆ ಬರ್ತಿರ್ತದ ಹೋಗ್ತಿರ್ತದ. ಇದು ಬಿಡ್ರಿ, ಒಳ್ಳೆ ಭವಿಷ್ಯ ರೂಪಿಸ್ಕೋಬೇಕಂದ್ರೆ ಅವ್ರಿಗೆ ಶಿಕ್ಷಣ ಕಲಿಸ್ತಾರೆ. ಇದು ಹೊಡೆಯೋದೇನ ಅದು? ಇದಕ್ಕೆ ಎಷ್ಟು ಬೀಳ್ತೈತಣ್ಣ ಮಷಿನ್ಕ? ಇದಕ್ಕೆ 2 ಲಕ್ಷ ಇರ್ತದೆ. 2 ಲಕ್ಷ ಸ್ವಂತ ತಯಾರು ಮಾಡಿ. ಅಂದ್ರೆ ನೀವೇ ಸ್ವಂತ ಕೈಯಾರ ತಯಾರು ಮಾಡ್ರಿ? ಭಾರತ್ ಅಂದ್ರೆ 2 ಲಕ್ಷ. ಎಷ್ಟ್ ದಿನ ತೊಂದ್ರಿ ಅಣ್ಣ ಇದು ರೆಡಿ ಆಗಕ್ಕ? ಕರೆಂಟ್ ಹೊಡೆಯಲ್ಲ? ಇಲ್ಲ ಇದೇ ಇವೆಲ್ಲ ನೀವೇ ರೆಡಿ ಮಾಡ್ರಿ ಹಿಂಗೆಲ್ಲ ಹೊಡೆದು? ಕರೆಕ್ಟಾ? ಇವೆಲ್ಲ ನೀವೇ ಭಾರಿ ಮೋಟರ್ ಒಂದೇ ತಗೊಂಡ್ ಬಂದಿರಿ. ಒಂದ್ ವರ್ಷಕ್ಕೆ ಎಷ್ಟು ಲಾಭ ಆಗ್ತೈತೆ ಅಣ್ಣ? ಸುಮ್ಮ ಅಂದಾಜ್ ನಾನು ಅದೇ ಕೇಳಗತ್ತೀನಿ. ಖಾಲಿ ಟೈಮ್ದಾಗ ಸಾಮಾನ್ ಮಾಡ್ಬಿಟ್ಟೆ ಮಾರೋದು. ರೈತರ ಕೆಲಸ ಬಂದೈತಿ ಸೀಸನ್ ಬಂದಾಗ ಸ್ವಲ್ಪ ಬಿಟ್ಟು ಕೆಲಸ ಅಷ್ಟೇ ಇರ್ತದೆ. ಆಮೇಲೆ ಏನೋ ಕೂಲರ್ ಟೈಮ್ದಾಗ ಎಲ್ಲ ಹೊಸ ಟೈಮ್ ನೀವೇನ್ ಮಾಡ್ತೀರಾ? ಟೂ ವೀಲರ್ ಸರ್ವಿಂಗ್ ಸೆಂಟರ್ ಇದೆ. ಸರ್ವಿಸಿಂಗ್ ಸೆಂಟರ್ ನಿಮ್ಮ ಬ್ರದರ್ದು? ಓಕೆ. ನಿಮ್ದು ಎಜುಕೇಶನ್ ಬ್ರೋ? ಅದ್ರಾಗ ಸ್ಯಾಟಿಸ್ಫೈಡ್ ಆಯ್ತಾ? ಹಾಂ ನೋಡಿ ಹಂಗ ನೀವು ಇದೇ ಮಾಡ್ಬೋದಾಗಿತ್ತು, ಅದ್ಯಾಕೆ ಮಾಡ್ಕತ್ತಿದ್ರಿ? ಕೆಲಸ ನಮ್ಮ ಸಿಕ್ಕಾಪಟ್ಟೆ ಜನ ಇದ್ದು ಆಗಲ್ಲ ಅನ್ಕೊಂಡು ನಾವು ಅಲ್ಲೇ ಸಿಟಿಯಲ್ಲಿ ಬೆಳೆದು ಅಲ್ಲೇ ಆ ಕೆಲಸ ಕಲ್ತಿದ್ವಿ. ಸಿಟಿ ಒಳಗೆ ಇದ್ದೀರಿ ನೀವು? ಎಲ್ಲಿ, ಯಾವ್ರ? ಇವಾಗ ಬೆಂಗಳೂರಲ್ಲಿ ಇದ್ದೀರಿ, ಇವಾಗ ಇಲ್ಲಿ ಬಂದಿದ್ರಲ್ಲ? ಇವಾಗ ಇಲ್ಲೇ ಇದೀವಿ, ಸ್ವಂತ ಊರು ಇದೆಯಲ್ಲ ನಮ್ದು. ಅದು ಒಂದ್ ಸರ್ತಿ ಬಿಸಿ ಆಯ್ತಂದ್ರೆ ಎಷ್ಟು ನಿಮಿಷ ಒಳಗೆ ಆರ್ತೈತೆ ಅಣ್ಣ? ಅದು ಒಂದು 10 ನಿಮಿಷ ಅಣ್ಣ. 10 ನಿಮಿಷ ಇರ್ತೈತಿ ಅಣ್ಣ. ಒಂದ್ ಸರ್ತಿ ಕೈ ಸುಟ್ಟೈತೆ ಅಣ್ಣ? ಇಲ್ಲಿ ಸುಟ್ಟೈತಿ ನೋಡ, ಕೈ ಸುಡೋದೇ ಅಣ್ಣ, ದಿನ ಸುಡುತ್ತೆ ಒಂಥರ. ಯಾಕೆ ಇವ್ರ ಅಣ್ಣರು ಭಾಳ ಸ್ಟ್ರಾಂಗ್ ಅದಾರ ಅಣ್ಣ. ಅದಕ್ಕೇನತ್ತಾರ ಅಣ್ಣ? ಅದಕ್ಕೆ ಪಂಕ ಅಣ್ಣ, ತಿದಿ ಅಂತಿತ್ತು ಅಣ್ಣ. ಅದು ಹಿಂಗ್ ಹೊಡಿಯೋದು ಜಗ್ಗದು. ಓ ಹೌದೌದು, ನಾ ಯಾವ್ದೋ ಒಂದು ಇದ್ರಾಗ ನೋಡಿದೀನಿ. ಹಿಂಗ್ ಪೂರ್ತಿ ಹಿಂಗ್ ಮನ್ಯಾಗ ಇದು ಮಾಡಿರ್ತಾರ, ಹಿಂಗ್ ಹೊಡಿತಿರ್ತಾರ. ಇಲ್ಲಿ ಎಲ್ರಿ ಅದಾವಣ್ಣ ಈಗ? ಇಲ್ಲಿ ಅಲ್ಲಿ ಇಲ್ಲ ಇಲ್ಲಿ ಮುದ್ದೆ ಬಾದಾಗಿಲ್ಲ ಅಣ್ಣ. ನಾನು ಹೋಗ್ತೀನಿ ಅಣ್ಣ, ಹೇಳ್ರಣ ಎಲ್ಲ. ಆಲೂರು ಓಕೆ, ನಾನು ನೋಟ್ ಮಾಡ್ಕೊತೀನಿ. ಆದ್ರೂ ನಾಗಾವ್ ಎಲ್ಲಿ ಬರ್ತದದು? ಇಲ್ಲಿ ಗಬಸೊಳಗಿ, ಜೆರಾಟಿಗೆ, ಮೊರಟಿಗೆ. ನನಗೆ ಜೇರೇಟ್ ಹೋಗಿ ಈ ಕಡೆ ನಾನು ಅದು ದಾಟಿ ಬಂದಿಲ್ಲ ಅಲ್ಲಿ. ನಾ ಕೊರವಾರಕ್ಕೆ ಬಂದು ಮತ್ತೆ 2-3 ಅವರ್ಸ್ ಆಯ್ತು. ಮಳಿ ಅಂದ್ರೆ ಚಾಲೂನೇ ಆಗ್ಯದ ಇಲ್ಲಿ ನೋಡ್ರಿ. ಇಲ್ಲಿಗ ಮಳಿ ಪೂರ್ತಿ ಬರಗತ್ತ. ಮಳಿ ಒಟ್ಟ ಕಪ್ಪೆ ಇಲ್ಲಿ ಕಡೆ ಮಳಿ ಬರೋದು. ಮಳಿ ಭಾಳ ಮಳಿ ಬರಗತ್ತದ. ಇವಾಗ ಇಲ್ಲಿಂದ ಇಲ್ಲಿ ಹೋಗ್ತೀನಿ ಅಂತ ಹನುಮಾನ್ಜಿ ಟೆಂಪಲ್ಗೆ ಹೋಗ್ತೀನಿ. ನಾ ಅಲ್ಲಿ ಹಿಂದೆ ಒಂದು ವಿಡಿಯೋ ಮಾಡಕ್ಕೆ ಹೋಗಿದ್ದ, ಸ್ವಲ್ಪ ಅಲ್ಲಿ ಅರ್ಧಂಬರ್ಧ ವಿಡಿಯೋ ಆಗ್ಯದ. ಸ್ವಲ್ಪ ಅಜ್ಜೋರು ಸ್ವಲ್ಪ ಸರಿಯಾಗಿ ಮಾತಾಡಲಿಲ್ಲ, ಸ್ವಲ್ಪ ಅಲ್ಲಿ ಜಗಳ ಇತ್ತು. ಅದ್ರ ಸಲುವಾಗಿ ಅಲ್ಲಿ ಬಿಟ್ಟು ಬಂದು ಅದ್ರ ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ನಾನು ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಸಲುವಾಗಿ ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಬಂದಿದ್ದೀನಿ. ಇವ್ರು ಭಾಳ ಚೆನ್ನಾಗಿ ಹೇಳಿದ್ರಿ ಎಲ್ಲಾನು. ಮಾಡ್ತೀವಿ. ಓಕೆ. ರೈತರೇ ನಮಗೆ ಬೆಲೆ ಕೊಡಂಗಿಲ್ಲ. ಯಾಕಂದ್ರೆ ಬೆಲೆ ಯಾಕೆ ಕೊಡಲ್ಲ? ಬೆಲೆ ಅಂದ್ರೆ ಯಾವ ರೀತಿ ಕೊಡಲ್ಲ ಅಂದ್ರೆ, ಈಗ ನಮ್ಮ ವರ್ಷ ಪೂರ್ತಿಯಾಗಿ ನಮ್ಮ ಬಲ್ಲಿ ಮಾಡ್ಕೊಂಡು ಹೋಗ್ತಾರೆ. ನಮ್ಮಿಂದ ಅವರು, ಅವ್ರನಿಂದ ನಾವು ಅಲ್ಲ. ಹೌದು, ನಾವು ಮಾಡಿ ಕೊಟ್ರೆ ಅಲ್ಲಿ ಹೋಗಿ ಅವ್ರ ಬೆಳೆ ಓಡಬೇಕು. ಅದು ಖರೆ ಅಣ್ಣ, ಅದು ಖರೆ. ಅದು ಬಿಟ್ಟು ನಮಗೆ ಒಳ್ಳೆ ಇದು ಮಾಡ್ತಾರ, ಅವ್ರ ಬೆಲೆ ಇಲ್ಲ. ವರ್ಷ ತಕ್ಕ ಮಾಡಿರಪ್ಪ, ನಮ್ದು ನಮ್ಗೆ ಏನು ಕೊಡ್ಬೇಕು ಅಷ್ಟು ಕೊಡಬೇಕು ಅನ್ನೋದು ರೈತರ ಬೆಲೆ ಇಲ್ಲ. ಅಮೌಂಟ ಅಮೌಂಟ್ ನಮ್ಮ ಕಾಳ ಕಡಿ. ಒಂದು ವರ್ಷ ಪೂರ್ತಿಯಾಗಿ ನಮ್ಮ ಹೆಂಡ್ರು ಮಕ್ಕಳು ಎಲ್ಲಾನು ಅದ್ರಾಗೆ. ಈಗ ಪೂರ್ತಿ ನಮ್ಗೆ ಹೆಂಗೆ ಜೋಳ ಕೊಡಬೇಕು, ತೊಗರಿ ಕೊಡಬೇಕು, ಎಲ್ಲ ಅವ್ರು ಏನೇನು ಬೆಳಿತಾರೆ ಎಲ್ಲ ತಂದು ಕೊಡಬೇಕು. ಅವರೇ ಮನೆ ತಂದು ಕೊಡಬೇಕಿಲ್ಲ. ಅವ್ರು ನಿಮ್ಗೆ ರೊಕ್ಕ ಕೊಡಲ್ಲ, ಅವರು ರೊಕ್ಕ ಕೊಡೋದು ಕಮ್ಮಿ. ಈಗ ರೈತಕ್ಕೆ ಅಂದ್ರೆ ಹೆಂಗಿದೆ, ವರ್ಷ ಪೂರ್ತಿಗೆ ಅವ್ರ ಬೆಲೆ ಇರ್ತಾವೋ ಇರೋದಿಲ್ಲ.
ನಾವು ಅಲ್ಲಿ ಹೊಲ ಇರ್ತೀವಪ್ಪ, ಇಲ್ಲಿ ನಮ್ಗೆ ರೈತಕ್ಕೆ ಒಂದು ಪಳ್ಳಿ ಬಾಯಿಗೇನು ಬರ್ತಾರ ಅವ್ರು, ಅವ್ರ ಮಕ್ಳಿಗೆ ಕಳಿಸ್ತಾರೆ. ಈಗ ತೊಳಸಂಬ ಹೋಗಪ್ಪ, ನಮ್ಮ ಮನೆ ಅಲ್ಲಿ ಕಂಬಾರ ಅದನ್ನ ಹೋಗಿ ತೊಳಸಂಬ, ನಮ್ಮ ಆಯ ಅದನ್ನ ಪೂರ್ತಿಯಾಗಿ ಕೊಡಂಗಿಲ್ಲ. ಈಗ ಒಬ್ಬೊಬ್ರು 4 ವರ್ಷ ತಕ್ಕ ಕೊಟ್ಟಿಲ್ಲ, ಹೊಲದ ತಕ್ಕ ಅವ್ರು ಮನೆ ತಂದು ಹಚ್ಬೇಕು ಕರೆ ಆದ್ರೆ ನಮಗೆ ಅವ್ರು ತಂದು ಹಚ್ಚೋದಿಲ್ಲ. ನಾವು ಹೋಗಿ ಬಿಡೋತಕ್ಕ ಹೊಲಕ್ಕೆ ಆದ್ರೂ ನಮ್ಗೆ ಮಾತಾಡ್ತಾರೆ, ಆಟ ಮಾಡಿದ್ದೆ, ವೀಟ್ ಮಾಡಿದ್ದೆ. ಹಿಂಗಾಗಿ ಈ ದಂಧ ಕಮ್ಮ ಆಯ್ತು. ಈ ದಂಧ ಕಮ್ಮ ಆಗ್ಲಿಕ್ಕೆ ಮೇನ್ ರೀಸನೇ ಅದೇವು. ನಮ್ಮಿಂದ ಅವ್ರನಿಂದ ನಾವು ಅಲ್ಲ, ಅವ್ರು ತಿನ್ನೋದೇ ನಮ್ಮಿಂದ. ನಾವು ಬಡಿಗಾರ ಇರ್ಲಿಕ್ಕ ಅವ್ರ ಮಣ್ಣು ಮುಕ್ಕೋದೇ ಅಲ್ಲಿ. ಅವರು ನಿಮಗೆ ಬೇಕಣ್ಣ, ನೀವು ಅವ್ರಿಗೆ ಬೇಕು, ಮತ್ತೇನಿಲ್ಲ. ಸನ್ಪಿಲ್ಲ ಹೋಗ್ಬೇಕು ಅಷ್ಟೇ. ಕೋರ್ವಾರ ಒಳಗೆ ಮತ್ತೊಂದು ಪ್ಲೇಸಿಗೆ ಬಂದಿನಿ. ಇಲ್ಲಿ ನೋಡಕತ್ತೀರಿ ನೋಡ್ರಿ, ಇಲ್ಲಿ ಒಳಗೆ ಏನೋ ಹುಡಿಯೋದಂತ. ಬರ್ರಿ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಕತ್ತಿರಲ್ಲ ಹೊರಗಡೆ ನೋಡ್ರಿ ಯಾವ ರೀತಿ ದ್ವಾರ ಬಾಗಿಲಾದ ತಂದು ಇಲ್ಲಿ ಸ್ಟಾರ್ಟಿಂಗ್ ಕಿತ್ತರಣೆ ಚೆನ್ನ ಮುಂದೆ ಒಂದು ಫೋಟೋ ಹಚ್ಚಿದಾರ. ಇವಾಗ ಒಳಗಡೆ ಎಂಟ್ರಿ ಆಗ್ಲತ್ತಿ ನೋಡ್ರಿ. ಇಲ್ಲಿ ಒಳಗೆ ಬಂದಿವತ್ತಂದ್ರೆ ಈಗೆಲ್ಲ ಮನೆ ಕಟ್ಸಿದಾರ. ಮುಂಚೆ ರಾಜರ ಕಾಲದೊಳಗೆ ಬೇರೆ ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೊತಿರ್ಬೋದು ಅಂತ ಅನ್ಕೋತೀನಿ. ಇಲ್ಲಿ ಮ್ಯಾಗ ಹೊಲಕ್ಕೆ ಜಾಗ ಐತ್ರಿ. ಈಗೆಲ್ಲ ಇದೆಲ್ಲ ಕಮರ್ಷಿಯಲ್ ಯೂಸ್ ಮಾಡ್ಕೊಂತಾರ. ಈ ಊರಾಗಂತೂ ಮಳೆ ಕಂಟಿನ್ಯೂ ಬರ್ಲಾಗತ್ತ. 1 ತಾಸು ಆಯ್ತು ಜಿಡಿ 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 ಜಿಡಿ. ಹೆಚ್ಚಾಗೋದು ಕಡಿಮೆ ಆಗೋದು. ಈಗ ಇಲ್ಲಿಂದ ಎಂಟ್ರಿ ಆಗಿ ನೋಡ್ರಿ, ಇಲ್ಲೆಲ್ಲ ಮನಿ ಅದಾವ. ಬರೀಗ ಒಳಗೆ ಹೋಗಂಬರಿ. ಈಗ ಅಣ್ಣ ನಾಯಿ ನೋಡೋಣ ಕಡೆಗಿತ್ತು. ಬರೀಗ ಹುಡಿ ಒಳಗೆ ಹೋಗಮ್ಮು. ಇಲ್ಲಿ ಹೊರಗೆ ಈ ರೀತಿ ಬಾಗಲ್ ಐತಿ ನೋಡ್ರಿ. ಬಾಗಲ್ದಿಂದ ಒಳಗೆ ಎಂಟ್ರಿ ಆದಿವತ್ತಂದ್ರೆ ಇವಪ್ಪ ಪ್ಯಾಟುಣಿಗೆ ಹಿಂಗೆ ಅದಾವ ನೋಡ್ರಿ. ಮ್ಯಾಗ ಹತ್ತಕ್ಕ ಪೂರ್ತಿ ಅಪ್ಪ ದೊಡ್ಡ ದೊಡ್ಡ ಪ್ಯಾಂಟುಣಿಗೆ ಅದಾವ ಒಳಗಿಂದೊಳಗೆ. ಇದು ಇಲ್ಲಿತ್ರ ಪೂರ್ತಿ ಹೊರಗಿಂದ ಯಾರು ಬಂದಾರ ಏನೋ ಎಲ್ಲ ಕಾಣಿಸ್ತೈತಿ ನೋಡ್ರಿ. ಇಲ್ಲಿಗೆ ನೋಡ ಕಡೆ ಎಲ್ಲ ಬೈನ್ ಗಿಡತ್ತೆಲ್ಲ ಕಾಣಕತ್ತಾವ. ಬರ್ರಿ. ಇಲ್ಲಿ ಮ್ಯಾಗ ಬಂದಿವತ್ತಂದ್ರೆ ಅರ್ಧ ಕೊರವಾರೆ ಕಾಣಿಸ್ತದೆ. ಇಲ್ಲಿ ಕಡ್ದೆಲ್ಲ ಬಿದ್ದಂಗೆ ಕಾಣಿಸ್ತದ. ಇಲ್ಲಿ ಮ್ಯಾಗಿಂದ ನೋಡಗತ್ತೀವಂದ್ರೆ ಅರ್ಧ ಕೊರವಾರ ಕಾಣಿಸ್ತೈತಿ ನೋಡ್ರಿ. ಯಾವ ರೀತಿ ಅದ ನೋಡ್ರಿ. ಇಲ್ಲಿ ನೋಡ್ರಿ ಮ್ಯಾಗಿಂದ ಕೆಳಗೆ ಇರಿಗತ್ತೀವಿ. ಈಗ ಇವ್ರು ದೊಡ್ಡ ಅದಾವ ನೋಡ್ರಿ ಮೆಟ್ಟಿಲು. ಈಗ ಮ್ಯಾಗ ಎಲ್ಲ ತಿರುಗಾಡಿ ಈಗ ಹೊರಗೆ ಬಂದೀವಿ ನೋಡ್ರಿ. ಈಗ ಹೊರಗೆ ಬಂದಿವತ್ತಂದ್ರೆ ಈ ರೀತಿ ಕಾಣಿಸ್ತೈತಿ ನೋಡ್ರಿ. ಮ್ಯಾಗ ಹೋದ್ರೆ ಹಂಗೆ ಕಾಣಿಸ್ತದ, ಹೊರಗೆ ಬಂದ್ರೆ ಹಿಂಗೆ ಕಾಣಿಸ್ತದ. ಈ ಒಂದು ಹುಡಿಯ ನೋಡೋಗತ್ತಿರಲ್ಲ ನೀವು. ವೇಸ್ಟ್ ಆಗಿರುವಂಥ ಕಲ್ಲಿನಿಂದ ಈ ಒಂದು ಹುಡಿಯ ಕಟ್ಟಿದ್ದಾರೆ ನೋಡ್ರಿ. ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇಲ್ಲ ಐತೆ ನೋಡ್ರಿ. ಈಗ ಇದು ಆಯಿತು, ಈಗ ಅಲ್ಲೊಂದು ಐತೆ ನೋಡ್ರಿ. ಈಗ ವೇಸ್ಟ್ ಆಗಿರುವಂಥ ಕಲ್ಲಿನಿಂದ ಈ ಒಂದು ಹುಡಿಯ ಕಟ್ಟಿದ್ದಾರೆ. ಬೇರೆ ಕಡೆ ಎಲ್ಲಾದ್ರೂ ಏನು ಮಾಡಿರ್ತಾರೆ ಅಂದ್ರೆ ಬೇರೆ ಬೇರೆ ಕೆಲಸಗಳಿಗೆ ಕಲ್ಲನ್ನು ಯೂಸ್ ಮಾಡಿರ್ತಾರೆ. ವೇಸ್ಟ್ ಆಗಿರುವಂಥ ಕಲ್ಲಿನಿಂದ ಈ ಒಂದು ಹುಡಿಯ ಕಟ್ಟಿದ್ದಾರೆ. ನೀವು ಅಲ್ಲಿ ನೋಡೋಗತ್ತಿರಲ್ಲ. ಅಲ್ಲಿಂದ ಏನು ಮಾಡ್ತೀರ, ಸೈನಿಕರು ಯಾರು ಬರ್ಲಿಕತ್ತಾರೆ, ಯಾರು ಹೋಗ್ತಿರ್ತಾರೆ ನೋಡ್ತಿರ್ತಾರೆ. ಇದೆಲ್ಲ ಬಾಗಿಲು ಮುಚ್ಚಿರ್ತಾರೆ ಫಸ್ಟಿಗೆ. ಈ ಸೈಡಿನ ನೋಡ್ಬೋದು. ಈಚೆ ಕಡೆ ಒಬ್ರು ನಿಂದಿರ್ಬೋದು, ಆಚೆ ಕಡೆ ಒಬ್ರು ನಿಂದಿರ್ಬೋದು ನೋಡ್ರಿ. ಇಲ್ಲೇನೆ ಹನುಮಾನ್ ದೇವ್ರ ಪಾಲ್ಕಿ ಇಲ್ಲೇ ಕುಂದಿರ್ತಾವಂತ ನೋಡ್ರಿ. ಇಲ್ಲಿಂದನೇ ಆ ದೇವಸ್ಥಾನಕ್ಕೆ ಹೋಯ್ತಾರಂತ. ಇವಾಗ ಊರೊಳಗೆ ಎಂಟ್ರಿ ಆಗತ್ತಿ ನೋಡ್ರಿ. ಹೆಂಗದ ನೋಡ್ರಿ. ಇಲ್ಲಿ ಪೂರ್ತಿ ಹೊಡ್ಡ ಗುಡ್ಡದ ಮ್ಯಾಗ ಇದಪ್ಪ ಆದಿಲ್ಲ ಊರ ಪೂರ್ತಿ ನೋಡ್ರಿ. ಇಲ್ಲೊಂದು ಪೂರ ವೀರೇಶ್ವರ ಬಸವೇಶ್ವರ ದೇವಸ್ಥಾನ ಐತೆ ನೋಡ್ರಿ. ಇಲ್ಲಿ ನಾನು ಇವಾಗ ನಡು ಊರಂದ ಐದು ಸೋಲಗತ್ತೀನಿ. ಊರಂದಿದ್ದೀನೋ ಊರು ದಂಡಿಗಿದ್ದೀನೋ ಗೊತ್ತಿಲ್ಲ. ಬಟ್ ಇಲ್ಲೇ ಟೆಂಪಲ್ ಮುಂದೆ ಬಂದು ನೋಡ್ರಿ. ಈಗ ನಾನು ಎಕ್ಸಾಕ್ಟ್ಲಿ ಟೆಂಪಲ್ ಮುಂದೆ ಇದ್ದೀನಿ. ಆಚೆ ಕಡೆ ದ್ವಾರ ಬಾಗಿಲಿತ್ತು. ನಾನು ನಿನ್ನೆತ್ತ ಬಂದಿದ್ದೇನಲ್ಲ, ಅದು ದ್ವಾರ ಬಾಗಿಲ. ಇವಾಗ ಇಲ್ಲಿಂದ ಒಳಗಡೆ ಹೋಗ್ತೀವಿ ಅಂದರೆ ಇದು ಟೆಂಪಲ್ ಇದ್ದಂಗೆ ಕಾಣಿಸ್ತದೆ. ಇದು ಇಲ್ಲಿಂದ ಒಳಗೆ ಎಂಟ್ರಿ ಆಗೋದೈತೆ ನೋಡ್ರಿ. ಈಗ ಓಕೆ, ಭಾಳ ದೊಡ್ಡ ಇತಿಹಾಸ ಆದಂಥ ಈ ಒಂದು ದೇವ್ರದ್ದು ಇದೆ ನೋಡ್ರಿ. ಕೋರ್ವಾರ ಆಂಜನೇಯನ ಟೆಂಪಲ.